ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ನಲ್ಲೂ ಮತ್ತೊಂದು ಕೇಸ್ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಜ್ಯುವೆಲ್ಲರಿ ಮಾಲೀಕರೊಬ್ಬರಿಗೆ ಶ್ವೇತಾ ಗೌಡ ಚೆಕ್ ನೀಡಿ ಮೋಸ ಮಾಡಿದ್ದಾಳೆ. ನಾನು 250 ಗ್ರಾಂ ಬಂಗಾರದಷ್ಟು ಆರ್ಡರ್ ಕೊಟ್ಟಿದ್ದರು ನನಗೆ ಆಂಟಿಕ್ ಜ್ಯುವೆಲ್ಲರಿ ಮಾಡೋದಕ್ಕೆ. ಚಾಲಾಕಿ ಚೋರಿ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಕೇಸ್. ಶಿವಮೊಗ್ಗದಲ್ಲೂ ಮೋಸದ ಜಾಲ ಹೇಗಿದೆ ಗೊತ್ತಾ? ಶ್ವೇತಾ ಮಸಲತ್ತು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಳ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಿದೆ. ಚಾಲಾಕಿ ಚೋರಿ ಶ್ವೇತಾ ಗೌಡಳ ವಿರುದ್ಧ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ. ಶಿವಮೊಗ್ಗ ಮೂಲದ ಮತ್ತೊಬ್ಬ ಜ್ಯುವೆಲ್ಲರಿ ಮಾಲೀಕ ಬಾಲರಾಜ್ ಶೇಟ್ ಎಂಬುವರಿಂದ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ಶ್ವೇತಾ ವಂಚಿಸಿರೋದು ಬಯಲಾಗಿದೆ. ಹಾಗಿದ್ರೆ ಶಿವಮೊಗ್ಗದಲ್ಲಿ ಶ್ವೇತಾ ವಂಚಿಸಿದ್ದೇಗೆ? ಆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಜ್ಯುವೆಲ್ಲರಿ ಮಾಲೀಕ ಬಾಲರಾಜ್ ಶೇಟ್ ಭೇಟಿಯಾಗಿದ್ದ ಶ್ವೇತಾ ಪುಂಖಾನುಪುಂಖವಾಗಿ ನಂಬಿಸಿದ್ಲು. ಮತ್ತೊಬ್ಬ ಜ್ಯುವೆಲ್ಲರಿ ಮಾಲೀಕ ಸಂಜಯ್ ಭಾಗ್ನ ಜೊತೆ ಕೋಟಿ ವ್ಯವಹಾರ ಮಾಡ್ತೇನೆ, ಆಂಟಿಕ್ ಜ್ಯುವೆಲ್ಲರಿ ಖರೀದಿ ಮಾಡ್ತೇನೆ, ವಜ್ರದ ವ್ಯಾಪಾರ ಕೂಡ ಮಾಡ್ತೇನೆ, ನೀವು ನನಗೆ 285 ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ ಅಂತ ಪುಸಲಾಯಿಸಿದ್ರು. ಯುಬಿ ಸಿಟಿ ಬಳಿಯ ಕಾಫಿ ಡೇನಲ್ಲಿ ಬಾಲರಾಜ್ ಭೇಟಿ ಮಾಡಿದ್ದ ಶ್ವೇತಾ ನಂತರ ಕೈಗೆ ಸಿಗದೆ ನಾಪತ್ತೆ ಆಗಿದ್ದಾಳೆ. ಶ್ವೇತಾ ಗೌಡಳಿಗೆ ಕರೆ ಮಾಡಿದ್ರೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನಾನು ಹಳೆ ಆಂಟಿಕ್ ಐಟಮ್ನೆಲ್ಲ ಖರೀದಿ ಮಾಡ್ತೀನಿ, ಬಂಗಾರದ ಒಡವೆಗಳನ್ನ ಖರೀದಿ ಮಾಡ್ತೀನಿ ಮತ್ತು ಲೂಸ್ ಡೈಮಂಡ್ ಮತ್ತು ಡೈಮಂಡ್ ಜ್ಯುವೆಲ್ಲರಿಗಳನ್ನ ಖರೀದಿ ಮಾಡ್ತೀನಿ. ನನಗೆ ಸಂಜಯ್ ಅವರಿಗೆಲ್ಲ ಸುಮಾರು ಕೋಟಿಗಟ್ಟಲೆ ವ್ಯವಹಾರಗಳಿದ್ದಾವೆ ಮತ್ತು ನಾನು ವಿ ಐ ಪಿಗಳಿಗೆ ಐಟಮ್ಗಳನ್ನು ಕೊಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಆರ್ಡರ್ ಇದೆ, ತಗೊಳ್ಳಿ ಅಂತ ಹೇಳಿದರು. ನಾನೊಂದು 250 ಗ್ರಾಂ ಬಂಗಾರದಷ್ಟು ಆರ್ಡರ್ ಕೊಟ್ಟಿದ್ದರು ನನಗೆ ಆಂಟಿಕ್ ಜ್ಯುವೆಲ್ಲರಿ ಮಾಡೋದಕ್ಕೆ. ಶ್ವೇತಾರನ್ನ ನಂಬಿದ್ದ ಬಾಲರಾಜ್ ಸಹೋದರ ಜೊತೆ ಬೇರೊಬ್ಬರಿಗೆ ಚಿನ್ನಾಭರಣ ನೀಡಲು ಕಳುಹಿಸಿದ್ದ. ಆದ್ರೆ ಚಿನ್ನಾಭರಣ ತೆಗೆದುಕೊಳ್ಳಬೇಕಾದವರು ಅಂದು ಭೇಟಿಯಾಗಿರ್ಲಿಲ್ಲ. ಹೀಗಾಗಿ ಖುದ್ದು ಬಾಲರಾಜ್ ಬೆಂಗಳೂರಿನಲ್ಲಿದ್ದ ಶ್ವೇತಾಳ ನೆನಪಾಗಿ ಚಿನ್ನಾಭರಣದ ಫೋಟೋ ಕಳುಹಿಸಿದ್ದ. ಫೋಟೋ ನೋಡಿ ಈ ಒಡವೆಗಳು ನಮಗೆ ಬೇಕು ಅಂತಿದ್ದ ಶ್ವೇತಾಳಿಗೆ ಬಾಲರಾಜು ತಮ್ಮನ ನಂಬರ್ ಕೊಟ್ಟಿದ್ರು. ಸಹೋದರ ಯುಬಿ ಸಿಟಿಯ ಕಾಫಿ ಡೇನಲ್ಲಿ ಶ್ವೇತಾ ಭೇಟಿಯಾಗಿ ಚಿನ್ನಾಭರಣ ನೀಡಿದ್ದ. ಚಿನ್ನಾಭರಣ ಪಡೆದು ಮೊದಲು 3 ಚೆಕ್ ನೀಡಿದ್ದ ಶ್ವೇತಾ ಗೌಡ ತಲಾ 5 ಲಕ್ಷ ರೂಪಾಯಿ 3 ಚೆಕ್ ಮತ್ತು 6 ಲಕ್ಷದ ಮತ್ತೊಂದು ಚೆಕ್ ನೀಡಿದ್ಲು. ಉಳಿದ 4,75,000 ರೂಪಾಯಿ ಆರ್ಟಿಜಿಎಸ್ ಮಾಡುವುದಾಗಿ ಹೇಳಿದ್ಲು. ಮನೆಗೆ ಹೋಗಿ ಹಣ ಆರ್ಟಿಜಿಎಸ್ ಮಾಡ್ತೇನೆಂದಿದ್ದ ಶ್ವೇತಾ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ಲಂತೆ. ಇತ್ತ ಶ್ವೇತಾ ಗೌಡ ನೀಡಿದ್ದ ಚೆಕ್ಗಳು ಈಗ ಚೆಕ್ ಬೌನ್ಸ್ ಆಗಿವೆ. ಬಳಿಕ ಶ್ವೇತಾಳನ್ನ ಸಂಪರ್ಕಿಸಲು ಬಾಲರಾಜ್ ಯತ್ನಿಸುವಷ್ಟರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಬಾಕಿ 4,75,000 ನಿಮ್ಮ ಅಕೌಂಟಿಗೆ ಆರ್ಟಿಜಿಎಸ್ ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ. ನಾನು ಒಂದೇ ದಿವಸ ಟೈಮಲ್ಲ ಅಂತ ತಿಳ್ಕೊಂಡು ಅವ್ರ ಹತ್ರ ಆಯಿತು ಪರವಾಗಿಲ್ಲ ಚೆಕ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ನಂತರ ಮಾರನೇ ದಿವಸ ಅದನ್ನು ನಾವು ಕಲೆಕ್ಷನ್ಗೆ ಹಾಕಿದಾಗ ಅದು ಶುಕ್ರವಾರ ದಿವಸ ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ. ಸ್ವೀಟಿ ಶ್ವೇತಾ ತನ್ನ ಸಿಹಿ ಮಾತಿನಿಂದಲೇ ಚಿನ್ನದಂಗಡಿ ಮಾಲೀಕರನ್ನ ಕೆಡ್ಡಾಗೆ ಕೆಡವುತ್ತಿದ್ಲು. ಶಿವಮೊಗ್ಗ ಅಷ್ಟೇ ಅಲ್ಲ, ಇನ್ನೂ ಎಲ್ಲೆಲ್ಲಿ ಮೋಸದ ಬೀಜ ಬಿತ್ತಿದ್ದಾಳೋ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ರಾಜಪ್ಪ, TV9 ಬೆಂಗಳೂರು.